ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ಈ ಸೇಡಂ ತಾಲೂಕದಾಗ ನೀವೇನ್ ಇದೆಲ್ಲ ನೋಡ್ಲತ್ತಿರಲ್ಲ, ಇಲ್ಲಿ ನೋಡ್ರಿ, ಇದು ಬಸವಣ್ಣ ಸರ್ಕಲ್ ಅಂತೀವಿ. ಈ ಸರ್ಕಲ್ನಾಗ ಬಸವಣ್ಣನ ಸ್ಟ್ಯಾಚು ಕೂಡಿಸಿದ್ರು ಕೆಲವು ವರ್ಷಗಳ ಹಿಂದೆ. ಅವಾಗ ಏನಾಗಿತ್ತಪ್ಪ ಅಂದ್ರು, ಸ್ಟ್ಯಾಚು ಕೂಡಿಸಿ ಸ್ವಲ್ಪ ದಿವ್ಸ ಆದ್ಮೇಲೂ ಟೈಲ್ಸ್ಗಳು ಬೆಡ್ ಪೂರಾ ಭೂಕಂಪ ಬಂದ್ರೆ ಹೆಂಗ್ ಸೀಳ್ತಲ್ಲ ಆ ತರ ಆಗಿತ್ತು. ಸ್ಟ್ಯಾಚು ಹಿಂದು ಅವೇನ್ ಕಂಬಗಳು ಇರ್ತಾವಲ್ಲ ಅವೆಲ್ಲ ಬೀಳಕ್ ರೆಡಿ ಆಗಿದ್ವು. ಅಲ್ರಿ, ಎಷ್ಟೋ ಲಕ್ಷ ಕೋಟಿ ದುಡ್ಡು ಬಂದಿರ್ತದ. ಬಸವಣ್ಣ ಅಂದ್ರು ಈ ಕಲ್ಯಾಣ ಕರ್ನಾಟಕದಾಗ ಒಂದು ಹೊಸ ಕ್ರಾಂತಿಯನ್ನೇ ಹುಟ್ಟಿಸಿದಂತಹ ವಿಶ್ವಗುರು ಬಸವಣ್ಣನವ್ರ ಸ್ಟ್ಯಾಚು ಕೂಡಿಸಿದ್ಮ್ಯಾಗು ಕಾಮಗಾರಿ ಸೂಪರ್ ಆಗಿ ಮಾಡ್ಬೇಕು. ನೀವೇನ್ ಮಾಡ್ತೀರಿ, ಮನ್ಸ್ ಬಂದಾಗ ಮಾಡಿ ಕೇಸಿ ಬಿಡ್ತೀರಿ. ಆಮ್ಯಾಗ ಇದು ಟೈಲ್ಸು ಮತ್ತ ಆಮ್ಯಾಗ ಅದು ಬೆಡ್ ಎಲ್ಲ ಸೀಳೋಗಿತ್ತು. ಒಂದು ವಿಡಿಯೋ ಮಾಡಿದ್ದೆ, ಸಂಬಂಧಪಟ್ಟ ಅಧಿಕಾರಿಗಳೇ ಈ ತರ ನೀವು ಕೆಲಸ ಮಾಡಿದ್ರಂದ್ರೆ ಹೆಂಗು ಅಂತ. ಈಗ ಅಧಿಕಾರಿಗಳು ಏನ್ ಮಾಡ್ಲತ್ತಾರಪ್ಪ ಅಂತಂದ್ರ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಯಾವ ತರ ಮಾಡ್ಯಾರ ನೋಡೋಣ ಬನ್ರಿ. ಇಲ್ಲಿ ನೋಡ್ರಿ, ಈ ತರ ಎಲ್ಲ ಬೆಡ್ ಎಲ್ಲ ಫಸ್ಟ್ ಕ್ಲಾಸ್, ಕೆಳಗ ರಾಡ್ ಗೀಡ್ ಎಲ್ಲ ಹಾಕಿ ಬೆಡ್ ಹಾಕ್ಯಾರ. ಮತ್ತ ಇದೆಲ್ಲ ಟೈಲ್ಸ್ ಎಲ್ಲ ಅದ ಆಗಿದ್ವು. ಈ ಹೊಸ ಮಾರ್ಬಲ್ಸ್ ತಂದಿಗೆ ಹಾಕ್ಲತ್ತಾರ. ಬರ್ರಿ, ಈ ತರ ಒಳ್ಳೆ ಕಾಮಗಾರಿ ನಡೆದದ. ಮತ್ತ ಈ ಕಾಮಗಾರಿ ಮಾಡಿದ ಕೆಲವೇ ದಿನದಾಗ ಏನನ್ನ ಆಗ್ತದೋ ಏನೋ ಅದು ಅಂತೂ ನನಗ್ ಗೊತ್ತಿಲ್ಲ. ನೀವ್ ಈಗ ಏನ್ ಮಾಡ್ಲತ್ತೀರಲ್ಲ ಸೂಪರ್ ಆಗಿ ಮಾಡ್ರಿ, ಕರೆಕ್ಟ್ ಆಗಿ ಮಾಡ್ರಿ. ಯಾಕಂದ್ರು ಬಸವಣ್ಣ ಅಂತಂದ್ರು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ತುಂಬಾ ದೊಡ್ಡ ವ್ಯಕ್ತಿ. ನೀವು ಸೇಡಂ ತಾಲೂಕದಾಗ ಏನೇ ಕೆಲಸ ಆಗ್ಲಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಬೇಕು. ನಮ್ಮ ವಿಡಿಯೋ ನೋಡಿ ಆದಷ್ಟು ಬೇಗ ಏನಿದು ಕೆಲಸ ಪ್ರಾರಂಭ ಮಾಡಿದಿರಲ್ಲ, ಯಾರು ಪ್ರಾರಂಭ ಮಾಡಿಸಿದ್ದೀರಿ, ಯಾರು ಕೆಲಸ ಮಾಡ್ತಾ ಇದ್ದೀರಿ, ಅವರೆಲ್ಲರಿಗೂ ಸಮಸ್ತ ಸೇಡಂ ತಾಲೂಕದಿಂದ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ಶೇಖರ್ ಸೇಡಂ. ಜೈ ಬಸವಣ್ಣ.